ನಿಧಾನವಾಗಿ ಬೆಳೀತೈತಿ, ಪ್ರಶ್ನೆ ಏನಿಲ್ಲ. ನನ್ನ ಸಮಾಜ ಬೆಳಿಬೇಕು, ನನ್ನ ಸಮಾಜದ ಶಕ್ತಿ ನಾನು ತೋರಿಸ್ಕೋಬೇಕು ಅಂತಕ್ಕಂಥ ಸಮಾಜದ ಶಕ್ತಿ ಯುಗದ ಮೇಲೆ ಬೆಳೆದಿದ್ದೈತೆ. ಯಾವುದೇ ಒಂದು ವಿಗ್ರಹವನ್ನು ಮಾಡಿದಾಗ ಅದಕ್ಕೆ ಶಕ್ತಿಯನ್ನು, ಅದಕ್ಕೆ ಜೀವಗಳನ್ನು ಕೊಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ವಿಶ್ವಕರ್ಮ ಸಮಾಜದ ಅವರು. ಆ ಕಣ್ಣಿನ ದೃಷ್ಟಿಯನ್ನು ಕೊಟ್ಟು ಅವರು ಬಂದ ಮೇಲಿಂದ ಗುರುಗಳು ಹಸ್ತಮಸ್ತಕ ಸಂಯೋಗವನ್ನು ಮಾಡಿ ಅದಕ್ಕೆ ಮಂತ್ರೋಪದೇಶವನ್ನು ಮಾಡ್ತಕ್ಕಂಥದ್ದು ಪುನಃ ಇರ್ತದೆ. ಬ್ರಹ್ಮನ ಸೃಷ್ಟಿ ಏನು ಮುಖ್ಯ ಇರ್ತದೋ ವಿಶ್ವಕರ್ಮದ ಸೃಷ್ಟಿ ಅದರ ಸಮತೂಕದಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥ ದಶವೇದವಿರ್ತಕ್ಕಂಥ ಹೊತ್ತಿರ್ತಕ್ಕಂಥ ರಾವಣನು ಕೂಡ ತನ್ನದೇ ಆಗಿರ್ತಕ್ಕಂಥ ಸ್ವಬುದ್ಧಿಯಲ್ಲಿ ಅಹಿಂಸ, ಸತ್ಯ, ಮಸ್ತೇಯ, ಬ್ರಹ್ಮಚರ್ಯ, ದಯ, ಕ್ಷಮ, ದಾನ, ಪೂಜಾ, ಜಪ, ಧ್ಯಾನಗಳಲ್ಲಿ ತಾನು ತಲ್ಲೀನನಾಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅವನದೇ ಆಗಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಲೋಪದೋಷವನ್ನು ಮಾಡಿಕೊಂಡು ಮಾರು ಹೋಗಿ ತನ್ನ ಭವಿಷ್ಯವನ್ನು ಹಾಳು ಮಾಡಿಕೊಂಡಾಗ ವಿಶ್ವಕರ್ಮಿ ಆಗಿರ್ತಕ್ಕಂಥ ಬ್ರಹ್ಮನ ಪ್ರಾರ್ಥನೆಯಿಂದ ಅವನಿಗೆ ಮುಕ್ತಿ ಸಿಕ್ತು ಅಂತಕ್ಕಂಥ ಇತಿಹಾಸವನ್ನು ಹೇಳಿರ್ತಕ್ಕಂಥದ್ದಿದೆ, ನೋಡಿರ್ತಕ್ಕಂಥದ್ದಿದೆ. ಅಂಥ ಒಂದು ವಿಶ್ವಕರ್ಮದ ಶಕ್ತಿ ಬಲವಾಗಿ ಬೆಳೀತಕ್ಕಂಥ ಸನ್ನಿವೇಶ ಹಂತ ಹಂತವಾಗಿ ಬೆಳಕೊಂಡು ಬಂದಿರತಕ್ಕಂಥದ್ದು. ಇವತ್ತ ಈ ಒಂದು ಕಾರ್ಯಕ್ರಮಕ್ಕೆ ನುಡಿನುಡಿಸುವ ಅಧ್ಯಯನವನ್ನು ಕರೆದಿದ್ದೀರಾ. ಇವತ್ತಿನ ಬಂದಿರತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ಏನು ಶ್ರೀಮಠದ ಆಶೀರ್ವಾದ ಪಡಿತಾರೋ ಅದನ್ನು ತಾವೆಲ್ಲ ಜ್ಞಾಪಕ ಇಟ್ಕೊಳ್ರಿ. ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳಾಗಲಿ ಉತ್ತಮವಾಗಿರ್ತಕ್ಕಂಥ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ರಾಜಕೀಯ ಮುತ್ಸದ್ದಿಗಳಾಗ್ಬೋದು, ಶ್ರೀಮಠದ ಆಶೀರ್ವಾದವನ್ನು ದಯಪಾಲಿಸ್ತೀವಿ. ಇವತ್ತು ನೀವು ಹಿಸ್ಟ್ರಿಯಲ್ಲಿ ಆ ಮಕ್ಕಳ ಹೆಸರು ಬರೆದಿಟ್ಕೊಡ್ರಿ, ಮತ್ತೊಮ್ಮೆ ಆ ಮಕ್ಕಳನ್ನು ಕರ್ಕೊಂಡ್ಬಂದು ಆಶೀರ್ವಾದ ನೀವು ಪಡಿತೀರಿ ಅಂತಕ್ಕಂಥ ಅಚಲವಾದ ಒಂದು ಮನುಷ್ಯನಿಂದ ಆ ಮಕ್ಕಳಿಗೆ ಆಶೀರ್ವಾದವನ್ನು ದಯಪಾಲಿಸ್ತೀವಿ. ಶ್ರೀಮಠದ ಮಗನಾಗಿ ಮಂಜುಮಪ್ಪನವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಸಂಕಲ್ಪವನ್ನು, ನಮ್ಮ ಸಂಕಲ್ಪದ ಮೇರೆಗೆ ಅವರಿಗೂ ಕೂಡ ಆಶೀರ್ವಾದ ದಯಪಾಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಎರಡು ಮಾತಿಗೆ ವಿರಾಮ ಕೊಡುತ್ತೇವೆ. ಶಿವಂಭ್ಯ ಶಿವಂಭ್ಯ ಶಿವಂಭ್ಯ. ಸಾಂಬರೇ ನಮ ಪಾರ್ವತೀಪತಿ ಹರ ಹರ. ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ ವಂದೇ ವಂದೇ. बोलो भारत माता की, ವಿಶ್ವಕರ್ಮ ಮಹಾರಾಜ್ ಕಿ. ಹಿಂದೂ ಭಾಗದಲ್ಲಿ ಮೇಲೆ ಸುಮ್ಮನೆ ಕುಂತವರ ಮಹಾರಾಜ್ ಕಿ. ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಅವರು ಆಶೀರ್ವಾದ ಪೂರ್ವಕವಾಗಿ